ನಮಸ್ಕಾರ ಎಲ್ರಿಗೂ. ಈಗ ನಾವು ಜಂಟಿ ಕಾರ್ಯದರ್ಶಿ ಶ್ರೀ ನಾಗರಾಜ್ ಸರ್ ಜೊತೆ ಮಾತಾಡಿದೆವು. ಅವರು ತುಂಬ ಚೆನ್ನಾಗಿ ಸ್ಪಂದಿಸಿದರು. ಬೀಂಗ್ ಎ ಒಂದು ಕನ್ನಡಿಗನಾಗಿ ಅವರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದರು. ಅವರು ಹೇಳಿದರು ಈ ವಿಷಯ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದ್ದರಿಂದ ಅವರು ತುಂಬ ನೀಟಾಗಿ ಮಾತಾಡಿ ನಮ್ಮ ಹತ್ರ ಈ ವಿಷಯವನ್ನು ತುಂಬ ಚೆನ್ನಾಗಿ ತಗೊಂಡೋಗಿ ನಮಗೀಗ ನ್ಯಾಯ ಕೊಟ್ಟಿದ್ದಾರೆ. ನನ್ನನ್ನು ಪುನಃ ಸೇರಿ ಅಂತೇಳಿ ಅವರು ಬಹಳ ಖುಷಿಯಿಂದ ಕರ್ಕೊಂಡ್ರು. ಪುನಃ ನಿಮ್ಮನ್ನು ಖಂಡಿತ ನಾನು ಸೇರಿಸ್ಕೊಳ್ತೀನಿ, ನಿಮ್ಮನ್ನು ಬಿಟ್ಬಿಡಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಮಾತಾಡಿ ನನಗೆ ಅವರು ಪುನಃ ಸೇರಿಸಿದ್ದಾರೆ. ತುಂಬ ಧನ್ಯವಾದ. ಎಲ್ಲರಿಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ, ಬಹಳ ಧನ್ಯವಾದ. ನನಗೆ ಕನ್ನಡಕ್ಕೆ ತುಂಬ ಗೌರವ ಕೊಡುವಂತಹ ಜಂಟಿ ಕಾರ್ಯದರ್ಶಿಗೂ ನಾನು ಈ ಮೂಲಕ ತುಂಬ ಧನ್ಯವಾದಗಳನ್ನು ಕೊಡ್ತೀನಿ. RV ಶಿಕ್ಷಣ ಸಂಸ್ಥೆಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಕೊಡ್ತೀನಿ. ಇನ್ನೊಂದು ಕಾಲೇಜುಗಳಲ್ಲಿ ಈ ರೀತಿ ಆಗಬಾರ್ದು, ಯಾಕಂದರೆ ಇಲ್ಲಿ RV ಶಿಕ್ಷಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಬಹಳ ಒಳ್ಳೆಯ ಮನುಷ್ಯ ಆಗಿದ್ದರಿಂದ ತಕ್ಷಣ ನಮಗೆ ಬಹಳ ವೇಗವಾಗಿ ಸ್ಪಂದಿಸಿದರು. ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಂದು ನಮ್ಮ ಜೊತೆ ಮಾತಾಡಿ, ಎಲ್ಲ ದೂರದಲ್ಲಿದ್ದರು ಆದರೂ ಬಂದು ಮಾತಾಡಿ ನನ್ನಲ್ಲಿ ಹೇಳಿದರು ಈ ವಿಷಯ ನನ್ನ ಗಮನಕ್ಕೆ ಬಂದಿರುತ್ತಿದ್ದರೆ ಈ ಸ್ಥಿತಿಗೆ ಬರ್ತಿಲ್ಲ. ಯಾಕಂದರೆ ಸುಮಾರು ವರ್ಷಗಳ ಕಾಲದಿಂದ ನಡೆಸ್ತಾ ಇರುವಂಥ RV ಶಿಕ್ಷಣ ಸಂಸ್ಥೆ ಎಂಬುದು ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ, ಗೌರವ ಇದೆ. ಸೊ ನಾನು ಈಗ ಹೇಳಿದ್ರಿಂದ ಆ ಒಂದು ಸಂಸ್ಥೆಗೆ ಏನಾದರೂ ಘನತೆ ಅಥವಾ ಗೌರವಕ್ಕೆ ನಾನು ಕೊಟ್ಟಂಥ ಈ ಸ್ಟೇಟ್ಮೆಂಟಿಂದ ಏನಾದರೂ ಬೇಜಾರಾಗಿದ್ದರೆ ನಾನು ತುಂಬ ಬೇಜಾರು ಪಡ್ತಿದ್ದೀನಿ. ಯಾಕೆಂದರೆ ನಾನು ಹೇಳುವ ಮಾತುಗಳಿಂದ ಈ ಸಂಸ್ಥೆಗೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು. ಯಾಕೆಂದರೆ ಅಷ್ಟು ಒಳ್ಳೆ ಜಂಟಿ ಕಾರ್ಯದರ್ಶಿ ಇವರು. ನನಗೆ ಹೇಳಿದರು, ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತ. ಸೊ ಅಂಥ ಒಂದು ವಿಶಾಲ ಮನಸ್ಥಿತಿಯ ಜಂಟಿ ಕಾರ್ಯದರ್ಶಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಎಲ್ಲ ಸಮಸ್ತ ಕನ್ನಡಿಗರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಸ್ಪಂದನೆಗೆ. ಈ ಸ್ಥಿತಿ ಇನ್ನು ಯಾರಿಗೂ ಬರಬಾರ್ದು ಅನ್ನೋದೇ ನಮ್ಮ ಆಶಯ. ತುಂಬ ಥ್ಯಾಂಕ್ಸ್. ಹೌದೌದು. ಮಾತುಕತೆ ಅಂತ ಹೇಳಿದರೆ ಅವ್ರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಒಬ್ಬೊಬ್ಬರ ಹತ್ರನೂ ಕೇಳ್ತಾ ಇದ್ದಾರೆ ಏನೇನು ನಡೆದಿದೆ. ಯಾಕೆಂದರೆ ಅವರಿಗೆ ಬಯಾಸ್ಡ್ ಆಗಿ ಒಂದು ಸೈಡಿಂದ ಮಾತಾಡೋಕೆ ಆಗಲ್ಲ. ಅದರಿಂದ ಅವರು ಪ್ರತಿಯೊಬ್ಬರ ಹತ್ರನೂ ಈ ರೀತಿ ಘಟನೆ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಹೌದು. ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಒಂದು ಕಾಮನ್ ಸೆನ್ಸ್ ಅಲ್ವಾ ಸರ್? ಈ ರೀತಿ ಒಂದು ಶಿಕ್ಷೆ ಕೊಡಬಹುದಾ, ಈ ರೀತಿ ರಾಜೀನಾಮೆ ಕೇಳಬಹುದಾ, ಇದೊಂದು ಮ್ಯಾಟರ್ ಅಂತ ಗೊತ್ತಾಗಬೇಕಲ್ಲ. ಅಂತ ಕಾಮನ್ ಸೆನ್ಸ್ ಕೂಡ ಆಡಳಿತ ಮಂಡಳಿಗೆ ಇರ್ಲಿಲ್ವಾ ಅಂತ ಅದೇ ಪ್ರಾಂಶುಪಾಲ ಅದು ಗೊತ್ತಾದ್ಮೇಲೆ ಅವರು ಪ್ರಾಂಶುಪಾಲರನ್ನ ಚೆನ್ನಾಗಿ ಮಾತಾಡಿಸಿ ಈ ವಿಷಯವನ್ನ ಅವರಿಗೆ ಕೂಲಂಕುಷವಾಗಿ ತಿಳಿಸಿದ್ರು. ಈ ರೀತಿ ಮಾಡಬಾರ್ದಿತ್ತು ನೀವು ಅಂತ. ಯಾಕಂದ್ರೆ ಅದು ಅವ್ರನ್ನ ಕರೆದುಬಿಟ್ಟು ಪ್ರಾಂಶುಪಾಲರ ಹತ್ರ ನನ್ನ ಮಾತುಗಳನ್ನು ಕೇಳಿ ಎಲ್ಲ ಆಲಿಸಿದ ನಂತರ ಅವರು ಕೊನೆಗೆ ಕ್ಷಮೆ ಕೇಳಿಸಿದ್ರು ಅವ್ರ ಹತ್ರ. ಇದು ತಪ್ಪು ಇನ್ನೂ ಆಗಲ್ಲ ಅಂತ. ಹೌದು. ಈಗ ಪ್ರಿನ್ಸಿಪಾಲ್ ಹೇಳಿದ್ರು ನನ್ನಿಂದ ಒಂದು ತಪ್ಪಾಗಿದೆ, ಇದನ್ನ ನಾನು ಇನ್ನು ಮುಂದುವರಿಸೋದಿಲ್ಲ, ನಾನು ಖಂಡಿತ ಇನ್ನು ಈ ರೀತಿಯ ಘಟನೆ ನಡೆಸಕ್ಕೆ ನನ್ನ ಅಧಿಕಾರಾವಧಿಯಲ್ಲಿ ಖಂಡಿತ ಆಗದಂತೆ ಮಾಡ್ತೀನಿ, ನಾನು ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಗಮನಕ್ಕೆ ಬಂದಿರಲಿಲ್ಲ ಅಂತ ಇವ್ರಿಗೂ ಗೊತ್ತಿಲ್ಲ. ಇವ್ರು ಹೇಳೋದು ನಂಗೆ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಈಗ ಇನ್ಸಿಡೆಂಟ್ ಆಯ್ತು. ಹೌದು. ಈಗ ಮಕ್ಕಳಿಗೆ ಅಂದ್ರೆ ಈಗ ಸ್ಟೂಡೆಂಟ್ಸ್ಗೆ ಏನಾದ್ರು ಮತ್ತೆ ರೂಲ್ಸ್ ಅಂದ್ರೆ ಈ ತರ ಕನ್ನಡದ ಬಗ್ಗೆಯಾಗಿ ಇಂಗ್ಲಿಷ್ದಲ್ಲೇ ಹೇಳಬೇಕು ಅನ್ನೋಂಥದ್ದು ಏನಾದ್ರು ರೂಲ್ಸ್ ಮಾಡಿದ್ರ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ? ಇಲ್ಲ, ಅವ್ರು ಹೇಳಿದ್ರ ಸಮಸ್ಯೆ ಬರಲ್ಲ. ಯಾವ ಭಾಷೆಯಲ್ಲೂ ಅಂದ್ರೆ ಕನ್ನಡ ಭಾಷೆಯನ್ನು ಉಪಯೋಗಿಸಬಹುದು ಅಂತಲೇ ಜಂಟಿ ಕಾರ್ಯದರ್ಶಿ ಅವರು ಹೇಳಿದರು. ಅಂತ ಒಂದು ರಿಸ್ಟ್ರಿಕ್ಷನ್ ಏನಿಲ್ಲ. ಯಾಕಂದ್ರೆ ಮಕ್ಕಳು ಯಾವ ಭಾಷೆಯಲ್ಲಿ ಕೇಳ್ತಾರೆ, ನಮ್ಮ ಕನ್ನಡ ಭಾಷೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಕೇಳಿದ್ರೆ ಅದಕ್ಕೆ ಸರಿಯಾಗಿ ಮಾತಾಡ್ಬೋದು. ಇನ್ನೊಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಕೇಳಿದ್ರು ಅಂತ ನೀವು ಕನ್ನಡದಲ್ಲಿ ಆನ್ಸರ್ ಮಾಡಿದ್ರ. ಹೌದು. ಇನ್ನೊಬ್ಬ ವಿದ್ಯಾರ್ಥಿ ಅದನ್ನ ಕಂಪ್ಲೇಂಟ್ ಮಾಡಿದ್ದಾರೆ, ಅದನ್ನ ಸ್ವೀಕಾರ ಮಾಡಿ ಇಲ್ಲಿವರೆಗೂ ಬಂದಿದೆ. ಹೌದು. ತೆಗೆದಾಕೊಳ್ಳೋವರೆಗೂ ಬಂದಿದೆ. ಖಂಡಿತ. ಇದಕ್ಕೇನಾದ್ರೂ ಪ್ರೇರಣೆ ಬೇಕಲ್ವಾ? ಇತರ ವಿದ್ಯಾರ್ಥಿಗಳು ಇನ್ನೊಬ್ಬರ ಕನ್ನಡದಲ್ಲಿ ಕೇಳಿದ್ರು ಅಂತ ಕಂಪ್ಲೇಂಟ್ ಮಾಡೋವರೆಗೂ ಹೋಗ್ತಾರೆ ಅಂತಂದ್ರೆ ಅವ್ರಿಗೊಂದು ಮೆಂಟಾಲಿಟಿ ಇರ್ಬೇಕಲ್ಲ, ಇದು ನೆಲದ ಭಾಷೆ. ಹೌದು. ಅದನ್ನ ಮಕ್ಕಳನ್ನ ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಜಂಟಿ ಕಾರ್ಯದರ್ಶಿಗಳು ಒಪ್ಕೊಂಡಿದ್ದಾರೆ. ಆ ರೀತಿ ಆಗಬಾರ್ದು ಅಂತ ಮತ್ತೆ ಎಲ್ಲರಿಗೂ ಅವರು ಹೇಳ್ತಾರೆ ಈ ವಿಷಯ ಅಂತ ಹೇಳಿದ್ದಾರೆ. ಸೊ ಇದರಿಂದ ಆಗುವ ಎಲ್ಲ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತೀನಿ ಅಂತ. ಅದಕ್ಕೆ ನೀವು ಹೇಳಿದ್ರಲ್ಲ, ತುಂಬ ಹೊತ್ತು ಮಾತಾಡಿದ್ರು. ಸೊ ಯಾವ್ಯಾವ ಪರಿಹಾರಗಳು ಬೇಕು ಅಂತ ವಡ್ಡಗೆರೆ ನಾಗರಾಜಯ್ಯ ಸರ್ ಹೇಳಿದ್ದಾರೆ, ರೂಪೇಶ್ ರಾಜಣ್ಣ ಅವರು ಹೇಳಿದ್ದಾರೆ. ಅದನ್ನೆಲ್ಲ ಅವರು ಅದನ್ನೆಲ್ಲ ಗಮನಕ್ಕೆ ತಗೊಂಡು ಬರೆದ್ಬಿಟ್ಟು ಎಲ್ಲ ರೆಡಿ ಇಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಮುಂದೆ ಮೊದಲು ಫಸ್ಟ್ ಘಟನೆ, ಮೊದಲ ಘಟನೆ. ಅದಕ್ಕೆ ನಂಗೆ ಶಾಕ್ ಆಗಿದ್ದು ಇದು. ಇಲ್ಲ, ಬೇರೆ ಕಾಲೇಜಲ್ಲಿ ಏನೂ ಆಗಿಲ್ಲ. ಇಲ್ಲ, ನನ್ನ ಗಮನಕ್ಕೂ ಬರಲಿಲ್ಲ, ನನಗೂ ಆಗಿಲ್ಲ. ಯಾಕಂದ್ರೆ
ಹೌದು, ಆರ್ ವಿಯಲ್ಲಿ ನಾನು ಸೇರಿ ಅಷ್ಟೇ ಆಗಿದ್ದು ಸ್ವಲ್ಪ ದಿನ. ಬಟ್ ನಾನು ಬೇರೆ ವಿಜಯ ಕಾಲೇಜ್ ಅಥವಾ ರೆಡ್ಡಿ ಜನ್ಸನ್ ಕಾಲೇಜ್ ಅಥವಾ ಸಿಟಿ ಕಾಲೇಜಲ್ಲಿ ಕೆಲಸ ಮಾಡಿದ್ದು 3 ಕಾಲೇಜಲ್ಲಿ. ಅಲ್ಲೆಲ್ಲ ಈ ರೀತಿ ರಿಸ್ಟ್ರಿಕ್ಷನ್ ಇರಲಿಲ್ಲ. ಬಟ್ ಈ ಮಗು ಗೊತ್ತಿಲ್ಲದೆ ಹೇಳಿದ್ದು ಅಂತ ಅವ್ರು ಹೇಳೋದು. ಬಟ್ ಅದಕ್ಕೆ ಸರಿಯಾದ ಒಂದು ಪರಿಹಾರನ ಅವ್ರು ಮಾಡ್ತೀನಿ ಅಂತಲೂ ಹೇಳಿದರು. ಯಾವ ಬ್ರಾಂಚ್ ಸರ್ ಅದು? ಯಾವ ಕಾಲೇಜು ಬ್ರಾಂಚ್? ಈಗ ಇದು ಎಲ್ಚೇನಹಳ್ಳಿ ಆರ್ ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.